ಈ ಪತ್ರಿಕೆಯನ್ನು ಇಲ್ಲಿ ಬಂದು ಕುಂತ ಮೇಲೆ ನೋಡ್ತಾ ಇದ್ವಿ ನಾವು. ಪಂಚಾಕ್ಷರ ಅಜ್ಜವ್ರದ್ದು 81ನೇ ಸ್ಮರಣೋತ್ಸವ, ಪುಟ್ಟಯ್ಯ ಅಜ್ಜವ್ರದ್ದು 15ನೇ ಸ್ಮರಣೋತ್ಸವ. ಈ ಎರಡು ಅಂಕಿಗಳನ್ನು ನೋಡ್ತಾ ಇದ್ದೆ ನಾನು. 81 ಆಯಿತು, 15 ಆಯಿತು ಅಂತ. ನಂಗೆ ಭಾಳ ರೋಮಾಂಚನ ಅನಿಸಿದ್ದು ಅಂತಂದ್ರೆ 8 1 ಕೂಡಿಸಿದರೆ 9 ಆಗುತ್ತೆ. 81 8 1 ಕೂಡಿಸಿದರೆ 9 ಆಗುತ್ತೆ. 81 ಕೂಡಿಸಿದ್ರೆ 9 ಆಗುತ್ತೆ. ಈ 15 ಏನೈತಲ್ಲ, 5 ಮತ್ತು 1 ಮತ್ತು 5 ಏನೈತಲ್ಲ, ಇವು ಎರಡನ್ನು ಕೂಡಿಸಿದರೆ 6 ಆಗುತ್ತೆ. ಅದು ಕನ್ನಡದ 6 ಆದರೂ ಆಗಿರ್ಬೋದು, ಇಂಗ್ಲೀಷಿನ 6 ಆದರೂ ಆಗಿರಬಹುದು. ಆ 9 ಮತ್ತು 6 ಈ ಎರಡು ಅಂಕಿಗಳೇನಿದಾವಲ್ಲ, ಎರಡು ಒಂದೇ ಅಂಕಿ ಅವು. ಒಂದು ಕೆಳಮುಖ ಆದರೆ 6 ಆಗುತ್ತೆ, ಒಂದು ಮೇಲ್ಮುಖ ಆದರೆ 9 ಆಗುತ್ತೆ. ನೀವು ಕನ್ನಡ ಅಂಕಿನರ ನೋಡ್ರಿ, ಇಂಗ್ಲಿಷ್ ಅಂಕಿನರ ನೋಡ್ರಿ, ಈ ವೇದಿಕೆ ಮೇಲೆ ಬಂದು ಕುಂತಾಗನಿಂದ ಬರೇ ಅಂಕಿಗಳ ಬಗ್ಗೆನೇ ನಾನು ವಿಚಾರ ಮಾಡ್ತಾ ಇದ್ದೆ. 9 ಮತ್ತು 6 ಬೇರೆ ಅಲ್ಲವು. ಮುಖವನ್ನು ಬದಲಿ ಮಾಡಿದಾಗ ಒಂದು 9 ಆಗುತ್ತೆ, ಒಂದು 6 ಆಗುತ್ತೆ. ಬಹಳ ವಿಶೇಷ ಅಂತಂದ್ರೆ ಒಂದು ಭಾಷೆ ಅಂಕಿ ಅಲ್ಲ, ಎರಡು ಭಾಷೆಯ ಅಂಕಿ. ಅದು ಕನ್ನಡ ಭಾಷೆಯಲ್ಲಾದರೂ ಅಷ್ಟೇ, ಇಂಗ್ಲಿಷ್ ಭಾಷೆಯಲ್ಲಾದರೂ ಅಷ್ಟೇ. ವಿಘಟನೆಗೆ ಮತ್ತು ಸಂಘಟನೆಗೆ ಆ ಎರಡು ಅಂಕಿಗಳನ್ನೇ ಬಳಸ್ತಾರೆ. ಬುದ್ಧಿಜೀವಿಗಳು ಸಮಾಜ 63 ಆಗಬೇಕೇ ಹೊರತಾಗಿ 36 ಆಗಬಾರದು ಅಂಥೇಳಿ 6 ಅಂಕಿಗಳ ಬಳಕೆಯನ್ನು ಮಾಡುತ್ತೆ. ಸ್ವಲ್ಪ ಬಿಟ್ಟು ಆ ಕಡೆ ಬರೀ ಅಂಕಿಗಳ ಕಡೆಗೆ ಹೋಗೋದು ಬೇಡ. ಇಂದಿನ ವೇದಿಕೆಯಲ್ಲಿ ಬರೀ ಅಂಕಿಗಳ ಕಡೆಗೆ ಹೋದರೆ ಹಂಗೆ ಹೋಗ್ಬಿಡ್ಬೋದು. ಇಬ್ಬರು ಮಹಾಪೂಜ್ಯರವರು, ಪಂಚಾಕ್ಷರಜ್ಜವರು ಮತ್ತು ಪುಟ್ಟಯ್ಯಜ್ಜವರು ಬರೇ ಪೂಜ್ಯರಲ್ಲ, ಮಹಾಪೂಜ್ಯರು. ಅವರಿಬ್ಬರು 9 ಅಲ್ಲ, 6 ಅಲ್ಲ, ಇವರು 6 ಆಗಬಲ್ಲರು, ಅವರು 9 ಆಗಬಲ್ಲರು, ಇಬ್ಬರು ಒಂದೇ ಆಗಬಲ್ಲರು ಅನ್ನೋದಕ್ಕೆ ಈ ಒಂದು ಪುಣ್ಯತಿಥಿ ಕಾರ್ಯಕ್ರಮ ಸಾಕ್ಷಿಯಾಗಿದೆ. ಇಲ್ಲಿ ಎಲ್ಲರೂ ಹೇಳ್ತಾ ಇದ್ರು ಅಂಧರಗೋಷ್ಠಿ ಅಂಧರಗೋಷ್ಠಿ ಅಂತ ಭಾಷಣದೊಳಗೆ ಸಹಜವಾಗಿ ಪತ್ರಿಕೆ ಒಳಗಿದೆ. ಅದನ್ನು ಸಹಜವಾಗಿ ಎಲ್ಲರೂ ಹೇಳ್ತಾ ಇದ್ರು. ನಮ್ಮ ಕೈಯಾಗೂ 2 ತಂದು ಕೊಟ್ಟರು. ಅಜೆಂಡಾ, ಒಂದು ಕಾರ್ಯಕ್ರಮದ ಅಜೆಂಡನ್ನು ಕೊಟ್ಟರು, ಪತ್ರಿಕೆಯನ್ನು ಕೊಟ್ಟರು. ನಮಗೇನು ತಿಳಿತೈತಿ, ಇಲ್ಲಿ ಏನು ಮಾತಾಡಿದ್ರು ಸೂಕ್ತ ಅಂತ ಈ ಒಂದು ಬೆನ್ನ ಹಾಳೆ ಒಳಗೆ ಸುಮ್ಮನೆ ಬರಿತಾ ಇದ್ವಿ. ಎಲ್ಲರ ಬಾಯಿ ಒಳಗೆ ಬರುವ ಶಬ್ದ ಅವರ ಅಂಧತ್ವ ಬರ್ತಾನೆ ಇತ್ತು. ಅವರೆಲ್ಲರೂ ಮಾತಾಡೋ ಒಳಗೆ ನಮ್ಮ ತಲೆ ಖರ್ಚಾಗ್ತಾ ಇದ್ದಿದ್ದು ಯಾ ಕಡೆ ಅಂತಂದರೆ, ಅವರು ಅಂಧರು ಕುರುಡ್ರು ಮಾಡಿದರೆ ಏನು ಅಂತಂದರೆ, ಕಣ್ಣಿದ್ದವರೆಲ್ಲರೂ ನೋಡುವ ಕೆಲಸವನ್ನು ಮಾಡಿದ್ರಲ್ಲ, ಇದು ಬರೇ ಅಂಧರಲ್ಲ, ಇವರು ಸುಂದರರು ಅಂತ. ಕಣ್ಣಿದ್ದವರೆಲ್ಲರೂ ಕಣ್ತುಂಬ ನೋಡಬೇಕು, ಕಿವಿ ಇದ್ದವರೆಲ್ಲ ಕಿವಿ ತುಂಬ ಕೇಳಬೇಕು. ಅಂಧರು ಮಾಡಿದ ಕೆಲಸ ನೋಡ್ರಿ. ಕಣ್ಣಿದ್ದವರೆಲ್ಲ ಕಣ್ತುಂಬ ನೋಡಬೇಕು, ಕಿವಿ ಇದ್ದವರೆಲ್ಲ ಕಿವಿ ತುಂಬ ಕೇಳಬೇಕು, ಕಾಲಿದ್ದವರೆಲ್ಲ ಕಾಲು ದನಿಯುವಂಗ
ನೋಡಬೇಕು. ಕೈ ಇದ್ದವರೆಲ್ಲ ದಣಿಯುವ ಹಾಗೆ ಸೇವೆಯನ್ನು ಮಾಡಿದ್ರೂ ಕೂಡ ಉಳಿಬೇಕು. ಹೀಗೆ ಸರ್ವಾಂಗಗಳು ಸದ್ಬಳಕೆ ಆಗುವ ಒಂದು ಪುಣ್ಯಕ್ಷೇತ್ರ ಅಂದರೆ ಅದು ವೀರೇಶ್ವರ ಪುಣ್ಯಾಶ್ರಮ ಕ್ಷೇತ್ರ. ಪಂಚಾಕ್ಷರ ಗವಾಯಿಗಳವರನ್ನು ಹಾನಗಲ್ ಕುಮಾರ್ ಮಹಾಶಿವಯೋಗಿಗಳು ಒಂದು ಸಂಕಲ್ಪವನ್ನು ಮಾಡಿ ತಯಾರು ಮಾಡಿದರು. ಪಂಚಾಕ್ಷರ ಗವಾಯಿಗಳವರು ಪರಿಪೂರ್ಣ ವ್ಯಕ್ತಿ ಆದ ಮೇಲೆ ಶಿವಯೋಗ ಮಂದಿರವನ್ನು ಬಿಡುವ ಪ್ರಸಂಗ ಬರ್ತದೆ. ಯಾರಾದರೂ ಒಂದು ದಿವಸ ಬಿಟ್ಟು ಹೋಗಲೇಬೇಕಲ್ಲ. ಇಷ್ಟು ಜನ ಇವರು ಆಶ್ರಮದಾಗ ಅದಾರಲ್ಲ, ಕಾಯಂ ಇರಕ್ಕೆ ಸಾಧ್ಯ ಐತೇನು? ಇಲ್ಲ. ಯಾವುದೇ ಶಾಲೆಗಳು ಮತ್ತು ಗುರುಕುಲಗಳು ಕೆಲವು ದಿವಸ ಮಾತ್ರ ಎಲ್ಲರನ್ನು ಇಟ್ಕೊಂತವ, ಆಮೇಲೆ ಅವು ಹೊರಗೆ ಹಾಕ್ತಾವ. ನಮ್ಮನ್ನು ಹಾಕ್ಯಾವ, ನಿಮ್ಮನ್ನು ಹಾಕ್ಯಾವ. ಗುರುಕುಲಗಳು ಹೊರಗೆ ಹಾಕವೇ. ಅವು ಹೊರಗೆ ಹಾಕಲೇಬೇಕು. ಹೊರಗೆ ಹಾಕಿದ್ರೆ ಅದು ಒಳಗಿಟ್ಕೊಂಡಿದ್ದು ಸಾರ್ಥಕ ಆಗುತ್ತೆ. ಮತ್ತು ಕಾಯಂ ಒಳಗಿದ್ದವ್ರು ಏನಾಗ್ಯಾರಂತ ನಿಮಗೆ ಗೊತ್ತಿರ್ತೈತಿ. ಆಶ್ರಮದ ಕಾಯಂ ಇಲ್ಲೇ ಇರ್ಬೇಕನ್ನೋರು ಅವ್ರು ಏನು ಹಾಕ್ಯಾರ ಅನ್ನೋದು ನಿಮಗೆ ಗೊತ್ತೈತಿ. ಹೂವು ಗಿಡದಾಗ ಇದ್ರೆ ಬೆಲೆ ಇಲ್ಲ, ಗಿಡದಿಂದ ಹೋಗ್ಬೇಕು ಅದು ಎಲ್ಲಾದರೂ ಒಂದು ಜಾಗಕ್ಕೆ. ಹಣ್ಣು ಕೇವಲ ಮರದಲ್ಲಿ ಉಳಿದ್ರೂ ಬೆಲೆ ಇಲ್ಲ, ಅದು ಎಲ್ಲಿಗೆ ಹೋಗಿ ಮುಟ್ಟಬೇಕು ಅಲ್ಲಿಗೆ ಹೋಗಿ ಮುಟ್ಟಬೇಕು. ಇಲ್ಲಿ ಕಲಿಯುವ ವಿದ್ಯಾರ್ಥಿಗಳು ಒಂದು ದಿವಸ ಎಲ್ಲಿಗೆ ಹೋಗಬೇಕು ಅಲ್ಲಿಗೆ ಹೋಗಲೇಬೇಕು. ಹಾಗೆ ಪಂಚಾಕ್ಷರ ಅಜ್ಜವರು ಕೂಡ ಆಶ್ರಮವನ್ನು ಅಂದರೆ ಶಿವಯೋಗ ಮಂದಿರವನ್ನು ಬಿಡುವ ಪ್ರಸಂಗ ಬರ್ತದಲ್ಲ, ಸಹಜವಾಗಿ ದುಃಖಕ್ಕೆ ಕಾರಣ ಆಗೋದು ಅತ್ಯಂತ ಸಹಜನೇ. ಅದು ನಾವು ಶಿವಯೋಗ ಮಂದಿರದಲ್ಲಿ ಕಲಿತವರು, ಶಿವಯೋಗ ಮಂದಿರದಿಂದ ಗವಾಯಿಗಳ ಆಶ್ರಮದಲ್ಲಿ 1-2 ತಿಂಗಳು ಇದ್ದವರು, ಅಲ್ಲಿಂದ ಬಿಜಾಪುರದ ಜ್ಞಾನ ಯೋಗಾಶ್ರಮದಲ್ಲಿ ಇದ್ದವರು, ಕೊಪ್ಪಳ ಗವಿ ಮಠದಲ್ಲಿ ಇದ್ದವರು, ಹುಬ್ಬಳ್ಳಿ 3000 ಮಠದಲ್ಲಿ ಇದ್ದವರು, ಕಾಶಿ ಒಳಗೆ ಒಂದಿಷ್ಟು ದಿವಸ, ಹಿಮಾಲಯದಲ್ಲಿ ಒಂದಿಷ್ಟು ದಿವಸ, ಹೀಗೆಲ್ಲ ಕಡೆಗೆ ಇದ್ದವರೇ ನಾವು. ಆದರೆ ಶಿವಯೋಗ ಮಂದಿರವನ್ನು ಬಿಡುವಾಗ ಆದ ದುಃಖ ಉಳಿದ ಆಶ್ರಮಗಳನ್ನು ಬಿಡುವಾಗ ಆಗಲಿಲ್ಲ. ಶಿವಯೋಗ ಮಂದಿರವನ್ನು ಬಿಡುವಾಗಿನ ದುಃಖ ಉಳಿದ ಆಶ್ರಮಗಳನ್ನು ಬಿಡುವಾಗ ಆಗಲಿ. ಖುಷಿ ಇತ್ತು, ಸಂತೋಷ ಇತ್ತು, ಬೇಗನೆ ನಮ್ಮ ಜಗಕ್ಕೆ ನಾವು ಹೊಂಟಿವಲ್ಪ ಅಂಥೇಳಿ. ಯಾವ ಸಂಸ್ಥೆ ಆಕಾರವನ್ನು ಕೊಡ್ತದಲ್ಲ ಮನುಷ್ಯನಿಗೆ, ಆ ಸಂಸ್ಥೆಯನ್ನು ಬಿಡುವಾಗ ದುಃಖ ಆಗೋದು ಅತ್ಯಂತ ಸಹಜ. ಹಾಗೆ ಪಂಚಾಕ್ಷರ ಅಜ್ಜವರಿಗೆ ಆ ಶಿವಯೋಗ ಮಂದಿರವನ್ನು ಬಿಡುವಾಗ ದುಃಖ ಆಗ್ತದೆ. ತಾವೆಲ್ಲ ಗಮನಿಸ್ಬೇಕು. ನಮಗೆ ಬಹಳ ಸಂತೋಷ ಆಗಿದ್ದೆ ಅಂದ್ರೆ ನಮ್ಮ ಮುಂದೆ ಮೈಕ್ ತಂದಿಟ್ಟು ಕೂಡಲೇ ಕುರ್ಚಿ ಎಲ್ಲ ತುಂಬಿಕೊಳ್ಳಕತ್ತಿದ್ವು, ಕೇಳಾಕ ಬಂದಾರಪ್ಪ ಅಂತ ಗೊತ್ತಾಯಿತು. ಆ ಶಿವಯೋಗ ಮಂದಿರವನ್ನು ಬಿಡಬೇಕಾದ್ರೆ ಏನು ದುಃಖ ಆಗ್ತದಲ್ಲ, ಪಂಚಾಕ್ಷರ ಅಜ್ಜವರಿಗೆ ವಿಪರೀತ ಅಳಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅದು ಸಹಜವಾದ ದುಃಖನೇ. ಅದು ಶಿವಯೋಗ ಮಂದಿರವನ್ನು ಶಾಶ್ವತವಾಗಿ ಬಿಟ್ಟು ಹೊಂಟಿಲ್ಲ, ಆದರೆ ನಾ ಮಂದಿರವನ್ನು ಬಿಡುತ್ತಿದ್ದೇನೆ ಅನ್ನುವಂತಹ ಒಂದು ಸಂದರ್ಭ ಏನೈತಲ್ಲ, ದುಃಖಕ್ಕೆ ಕಾರಣ ಆಗ್ತದೆ. ನೀವೆಲ್ಲ ಹೆಣ್ಮಕ್ಳು ಕುಂತಿದ್ದೀರಿ, ಕೆಲವು ಜನ ಮದುವೆ ಆಗಿ ಗಂಡನ ಮನೆಗೆ ಹೋಗುವ ದಿವಸ ನೀವು ಅಳಲಿಕ್ಕೆ ಪ್ರಾರಂಭ ಮಾಡ್ತೀರಿ. ನಿಮಗೆಲ್ಲ ಗೊತ್ತಿರ್ತೈತಿ ಮರಳಿ ಬರ್ತೀನಿ ನಾನು ಅಂತ ಹೇಳಿ. ಮರಳಿ ಬರ್ತೀನಿ ಅನ್ನೋದು ಗೊತ್ತಿದ್ರೂ ಕೂಡ ವಿಪರೀತ ದುಃಖ. ಯಾರ್ಯಾರಿಗೆ ದುಃಖ? ಎಲ್ಲರಿಗೆ, ಅಲ್ಲಿದ್ದವ್ರಿಗೆ ಎಲ್ಲರಿಗೂ ದುಃಖ. ಅಂದರೆ ಆ ಸಂದರ್ಭ ಮಾತ್ರ ಅಷ್ಟು ಪರಿಣಾಮಕಾರಿ. ಅದು ಒಂದು ಹೆಣ್ಣು ತವರನ್ನು ಬಿಟ್ಟು ಗಂಡನ ಮನೆಗೆ ಹೋಗುವ ಮೊದಲ ದಿನ, ಒಬ್ಬ ವಿದ್ಯಾರ್ಥಿ ತನಗೆ ಬದುಕನ್ನು ಕೊಟ್ಟ ಆಶ್ರಮವನ್ನು ಬಿಟ್ಟು ಹೋಗುವ ಮೊದಲ ದಿನ, ಅವು ಎರಡೂ ಒಂದು ವಿಚಿತ್ರ ದುಃಖಕ್ಕೆ ಮೀಸಲಾಗಿರ್ತಕ್ಕಂತಹ ಸಂದರ್ಭಗಳು. ಅವು ವಿಚಿತ್ರ ದುಃಖ. ಅದು ದುಃಖ ಅಂತೀರ, ದುಃಖ ಅಲ್ಲ. ಸಂತೋಷ ಅಂತೀರ, ಸಂತೋಷ ಅಲ್ಲ. ಸಹಜವಾಗಿ ಒಂದು ಹೆಣ್ಣು ಗಂಡನ ಮನೆಗೆ ಹೋಗುವಾಗ ಎಲ್ಲರೂ ದುಃಖಕ್ಕೊಳಗಾದರೆ ಅಲ್ಲಿ ರಂಭಿಸೋರು ಇದ್ದೇ ಇರ್ತಾರೆ, ಅವರು ರಂಭಿಸ್ತಿರ್ತಾರೆ. ಅಳವರೇ ರಂಭಿಸ್ಬೇಕಲ್ಲ. ಪಂಚಾಕ್ಷರ ಗವಾಯಿಗಳವ್ರ ಕಣ್ಣೀರು ಹೊರಗೆ ಬರ್ತಾ ಇದ್ದರೆ, ಈ ಶಬ್ದ ತಾವು ನೆನಪಿನಾಗ ಇಟ್ಕೋಬೇಕು, ಪಂಚಾಕ್ಷರ ಗವಾಯಿಗಳವರ ಕಣ್ಣೀರು ಹೊರಗೆ ಬರ್ತಾ ಇದ್ದರೆ
ಹಾನಗಲ್ ಕುಮಾರ ಮಹಾಸ್ವಾಮಿಗಳವರು ಕಣ್ಣೀರು ಒಳಗೆ ಹೋಗ್ತಾ ಇತ್ತು. ಎರಡೂ ಕಡೆ ಕಣ್ಣೀರು ಬರ್ತಾ ಇತ್ತು. ಎರಡೂ ಕಡೆ ಕಣ್ಣೀರು ಬರೋದೇ ನನ್ನ ಶಿಷ್ಯ ನನ್ನಿಂದ ಹೊರಟ್ನಲ್ಲ ಅನ್ನುವಂಥ ಕಣ್ಣೀರು ಇವರಿಗೆ ಅದು ಒಳಮುಖವಾದರೆ ನನಗೆ ಬದುಕನ್ನು ಕೊಟ್ಟಿರ್ತಕ್ಕಂಥ ಗುರುವನ್ನು ಬಿಟ್ಟು ನಾವು ಹೊರಟ್ನಿಲ್ಲ ಅಂತೇಳಿ ಅವ್ರ ಕಣ್ಣೀರು ಹೊರಮುಖ ಆಯಿತು. ಆದರೆ ಕುಮಾರ ಮಹಾಸ್ವಾಮಿಗಳವರು ಒಂದು ಚಲೋ ಮಾತನ್ನು ಪಂಚಾಕ್ಷರಿ ಗವಾಯಿಗೆ ಹೇಳ್ತಾರೆ. ಏನಂತ ಹೇಳ್ತಾರಂತಂದ್ರೆ, ಪಂಚಾಕ್ಷರಿ ಅಳಬೇಡ, ದುಃಖ ಮಾಡಬೇಡ, ಯಾವ ಕಾಲಕ್ಕೂ ನನ್ನನ್ನು ಮರಿಬೇಡ. ಇದು ಕುಮಾರಸ್ವಾಮಿಗಳು ಅವ್ರಿಗೆ ಹೇಳ್ತಾರೆ. ನೀನು ನನ್ನನ್ನು ಮರಿಬೇಡ, ನಾನು ಶಿವನನ್ನು ಮರೆಯೋದಿಲ್ಲ. ನನ್ನ ನೆನಪು ನಿನಗಿರಲಿ, ಶಿವನ ನೆನಪು ನನಗಿರಲಿ. ಆದ್ರೆ ಒಂದು ನಿನಗೆ ಗೊತ್ತಿರಲಿ, ನಮ್ಮನ್ನಿಬ್ಬರನ್ನು ಆ ಶಿವ ಗ್ಯಾರಂಟಿ ಕಾಪಾಡ್ತಾನೆ, ನಾವು ಕಟ್ಟಿದ್ದನ್ನು ಉಳಿಸ್ತಾನೆ, ಬೆಳೆಸ್ತಾನೆ. ನಮ್ಮನ್ನಿಬ್ಬರನ್ನು ಆ ಶಿವ ಕಾಪಾಡ್ತಾನೆ, ನಮ್ಮನ್ನು ಉಳಿಸ್ತಾನೆ, ನಾವು ಕಟ್ಟಿದ್ದನ್ನು ಬೆಳೆಸ್ತಾನೆ. ದುಃಖ ಮಾಡಿಕೊಳ್ಬೇಕಾದ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಕುಮಾರಸ್ವಾಮಿಗಳವರು, ಪಂಚಾಕ್ಷರಜ್ಜವರು, ಪುಟ್ಟಯ್ಯಜ್ಜವರು ಏನು ಕಟ್ಟಿದರು ಅಂತಂದರೆ, ಒಂದು ಜಾತ್ಯತೀತ ಸಂಸ್ಥೆಯನ್ನು ಕಟ್ಟಿದರು. ಅಲ್ಲಿ ಏನೇನು ಸಿಗುವಂತಹದ್ದನ್ನು ಮಾಡಿದರು. ಪ್ರೀತಿ ಸಿಗಬೇಕು, ವಿದ್ಯಾ ಸಿಗಬೇಕು, ಸಂಸ್ಕಾರ ಸಿಗಬೇಕು, ಬದುಕಿಗೊಂದು ರೂಪ ಸಿಗಬೇಕು. ಹೀಗೆ ಒಂದು ಅದ್ಭುತ ಆದರ್ಶ ಸಂಸ್ಥೆಯನ್ನು ಕಟ್ಟಿದರು. ಇಲ್ಲಿ ನೀವು ಬಂದು ಕುಂತಿದ್ದೀರಿ, ಒಂದೇ ಜಾತಿಯವರು ಬಂದು ಕುಂತಿಲ್ಲ. ಈ ಸದ್ಯಕ್ಕೆ ರಾಜ್ಯದೊಳಗೆ ಯಾವುದರ ಹಾವಳಿ ಭಾಳ ಐತೆ ಅಂತಂದ್ರೆ ಜಾತಿಯ ಮಠಗಳ ಹಾವಳಿ ಭಾಳಿದೆ. ಸದ್ಯದ ಪರಿಸ್ಥಿತಿ ಒಳಗೆ ಜಾತಿಯ ಮಠಗಳ ಹಾವಳಿ ಭಾಳ ಐತಿ. ಎಷ್ಟು ಜಾತಿಯ ಮಠಗಳು ಹುಟ್ಟಿದ್ರೂ ಕೂಡ ಆ ಎಲ್ಲ ಜಾತಿಯ ಆಧಾರಿತ ಮಠಗಳಿಗೆ ಒಂದು ಆದರ್ಶ ಸಂಸ್ಥೆ ಅಂತಂದ್ರೆ ಅದು ವೀರೇಶ್ವರ ಪುಣ್ಯಾಶ್ರಮ. ಆ ಜಾತಿ ಆಧಾರಿತ ಮಠಗಳು ಎಷ್ಟಾದರೂ ಹುಟ್ಟಲಿ, ನನಗೆ ಅನಿಸಿದ್ದನ್ನು ನಾನು ಮಾತಾಡ್ತಾ ಇದ್ದೇನೆ. ಆ ಎಲ್ಲ ಮಠಗಳನ್ನು, ಅವು ವಿರಕ್ತ ಮಠ ಇರ್ಬೋದು, ಪಂಚಪೀಠಗಳಿರ್ಬೋದು, ಇವು ಜಾತಿ ಆಧಾರಿತ ಮಠಗಳು, ಯಾವೇ ಮಠಗಳಿರ್ಬೋದು, ನಮ್ಮ ಆಶ್ರಮ ಮಾತ್ರ ಎಷ್ಟರ ಮೆಟ್ಟಿಗೆ ಐತಿ ಅಂತಂದರೆ, ಎಲ್ಲ ಮಠಗಳನ್ನು ಒಂದು ಪರಡಿಯಲ್ಲಿ ತಕ್ಕಡಿಯಲ್ಲಿ ಇಟ್ಟರೆ ಆ ಎಲ್ಲ ಮಠಗಳಿಗೆ ಸಮಭಾರ ಯಾವುದು ಅಂತಂದ್ರೆ ಅದು ವೀರೇಶ್ವರ ಪುಣ್ಯಾಶ್ರಮ. ಸಮಭಾರದ ಮಠ ಅದು. ಬಹಳ ಸಮಭಾರದೊಳಗೆ ಎರಡು ಶಬ್ದ ಆಗ್ತಾವೆ. ಮತ್ತು ನೀವು ಹೆಂಗೆ ತಿಳ್ಕೊಂತೀರಿ, ಹೆಂಗಾರ ತಿಳ್ಕೊರಿ, ಹೆಂಗೆ ತಿಳ್ಕೊಂಡ್ರು ಚಲೋನೆ. ಅಂತಹ ಆಶ್ರಮದಲ್ಲಿ ನಾವು ನೀವೆಲ್ಲ ಕುಂತಿದ್ದೇವೆ. ನಾನು ಹೇಳಿದೆ 6 ಮತ್ತು 9ರ ವ್ಯತ್ಯಾಸಗಳನ್ನು ತಮಗೆ ನಾನು ಹೇಳಿದೆ. ಮೈಸೂರಲ್ಲಿ ಪಂಚಾಕ್ಷರ ಅಜ್ಜವರು ಅಧ್ಯಯನವನ್ನು ಮಾಡ್ತಾರೆ, ಅಧ್ಯಾಪನವನ್ನು ಮಾಡ್ತಾರೆ. ಕೇವಲ ಅಧ್ಯಯನ ಮಾಡೋದು ಬೇರೆ, ಕೇವಲ ಅಧ್ಯಾಪನವನ್ನು ಮಾಡೋದು ಬೇರೆ. ಆದರೆ ಅಜ್ಜವ್ರು ಏನು ಮಾಡಿದ್ರು ಅಂದರೆ ಎರಡನ್ನೂ ಮಾಡಿದರು. ಮೈಸೂರಿನಲ್ಲಿ ಅಧ್ಯಯನವನ್ನು ಮಾಡಿದರು, ಅಧ್ಯಾಪನವನ್ನು ಮಾಡಿದರು. ಗುರು ಅಧ್ಯಯನ ಮತ್ತು ಅಧ್ಯಾಪನವನ್ನು ಮಾಡಿದ ಜಾಗದಲ್ಲಿ, ಗುರು ಅಧ್ಯಯನ ಮತ್ತು ಅಧ್ಯಾಪನವನ್ನು ಮಾಡಿದ ಜಾಗದಲ್ಲಿ ಶಿಷ್ಯನಾಗಿರ್ತಕ್ಕಂಥ ಪುಟ್ಟರಾಜ ಗವಾಯಿಗಳವರು ರಾಜ್ಯದ ಮುಖ್ಯಮಂತ್ರಿ, ರಾಜ್ಯಪಾಲರಿಂದ ಅದೇ ಮೈಸೂರಿನಲ್ಲಿ ರಾಜ್ಯ ವಿದ್ವಾನ್ ಅಂತಕ್ಕಂಥ ಪ್ರಶಸ್ತಿಯನ್ನು ಪಡ್ಕೊಂಡು ಬರ್ತಾರೆ. ಅಂದರೆ ಈ 6 3ಗಳು ಏನದಾವಲ್ಲ, 6 9ಗಳು ಏನದಾವಲ್ಲ, 6 9 ಮೈಸೂರಿನಲ್ಲಿ ಒಂದಾಗ್ತಾವ, ಶಿವಯೋಗ ಮಂದಿರದಲ್ಲಿನೂ ಒಂದಾಗ್ತಾವ, ಆಶ್ರಮದಲ್ಲಿನೂ ಒಂದಾಗ್ತಾವಲ್ಲ. ಇದು ಎಷ್ಟು ಅದ್ಭುತವಾಗಿರುವಂಥದ್ದು ಅಂತ ವಿಚಾರ ಮಾಡ್ರಿ. ಹೆಂಗೆ ಸುಮ್ಮನೆ ಒಂದು ಸ್ವಲ್ಪ ತರ್ಕ ಮಾಡ್ರಿ. ಇಲ್ಲಿ ನಾವು ಇಬ್ಬರ ಕಾರ್ಯಕ್ರಮದಲ್ಲಿ ಕುಂತಿದ್ದೀವಿ.
ಉಭಯ ಪೂಜ್ಯರ ಜಾತ್ರಾ ಮಹೋತ್ಸವ ಅಂತ ಪತ್ರಿಕೆ ಒಳಗೆ ಚಲೋ ಹೆಸರು ಹಾಕಿದಿರಿ. ಅವರು ಎಲ್ಲೂ ಕೂಡ ಅಗಲೇ ಇಲ್ಲ. ಇಬ್ಬರೂ ಮಂದಿರದ ಬಳ್ಳಿಗಳು. ಮೈಸೂರಿನಲ್ಲಿ ಅವರ ಬದುಕು ಬಹಳ ರೋಮಾಂಚನದ ತಿರುವನ್ನು ಪಡೆಯುತ್ತೆ. ಪಂಚಾಕ್ಷರಾಜ್ಯ ಅವರ ಬದುಕು ಒಂದು ಥರದ ತಿರುವನ್ನು ಪಡೆದರೆ, ಪುಟ್ಟಯ್ಯಜ್ಜ ಅವ್ರದ್ದು ರಾಜ್ಯ ವಿದ್ವಾನ ಪ್ರಶಸ್ತಿಗೆ ಪಾತ್ರರಾಗಿ ಅದು ಒಂದು ಥರ ತಿರುವನ್ನು ಪಡೆಯುತ್ತೆ. ನೋಡಿ, ಗಮನಿಸಬೇಕು. ಶಿವಯೋಗ ಮಂದಿರದಲ್ಲಿ 2 ಮೂರ್ತಿಗಳು ತಯಾರಾದರೆ ಆ 2 ಮೂರ್ತಿಗಳು ಎಲ್ಲಿ ಪ್ರತಿಷ್ಠಾಪನೆ ಆದವು ಅಂದರೆ ಆಶ್ರಮದಲ್ಲಿ ಪ್ರತಿಷ್ಠಾಪನೆ ಆಗ್ತಾವೆ. ನಾ ಹೇಳ್ತಾ ಇರೋದು ಇದ್ದಾಗಿನ ಮೂರ್ತಿ, ಹೋದಾಗಿನ ಮೂರ್ತಿ, ಕಣ್ಣಿಗೆ ಕಾಣುವ ಮೂರ್ತಿ. ಸಿರಹಟ್ಟಿ ಒಳಗೆ ನಾಟಕ ಕಂಪನಿಯನ್ನು ಪಂಚಾಕ್ಷರ ಅಜ್ಜವರು ನಡೆಸ್ತಿರ್ಬೇಕಾದ್ರೆ 3,000 ರೂಪಾಯಿ ಸಾಲಕ್ಕೊಳಗಾಗ್ತಾರೆ. ಅಲ್ಲಿದಟ್ಟು ಇಲ್ಲಿದಟ್ಟು ಅಲ್ಲಿದಟ್ಟು ಇಲ್ಲಿದಟ್ಟು ಸೇರ್ಕೊಂತ 3,000. ಅವರ ಕಾಲದ ಆ 3,000 ಇವತ್ತಿನ 3 ಕೋಟಿಗೆ ಸಮ. ಇವತ್ತಿನ 3 ಕೋಟಿಗೆ ಸಮ. ಈಗ 3 ಕೋಟಿ ಸಾಲ ಮಾಡಿದ್ರೆ ಎಷ್ಟು ದುಃಖ ಆಗೋದಿಲ್ಲ ಈ ಕಾಲದಲ್ಲಿ. ಆ ಕಾಲದಲ್ಲಿ ಬಹಳ ದುಃಖಕ್ಕೊಳಗಾದಂಥ ಸಂದರ್ಭದೊಳಗೆ ಆವಾಗ ಕುಮಾರಸ್ವಾಮಿಗಳು ಇಲ್ಲ. ಕುಮಾರಸ್ವಾಮಿಗಳು ಹೋಗಿದ್ರಾಗಲೇ ವಿಚಾರ ಮಾಡಬೇಕು. ಅವರ ದುಃಖವನ್ನು ದೂರ ಮಾಡಲಿಕ್ಕೆ ಈ ಗದುಗಿನ ಬಸರಿಗಿಡದ ಈರಪ್ಪ ಶಿರಹಟ್ಟಿಗೆ ಹೋಗಿ ಪಂಚಾಕ್ಷರ ಅಜ್ಜವರಿಗೆ ನಾನಿದ್ದೇನೆ, ಹೆದರಬೇಡ್ರಿ, ಬರ್ರಿ, ನಾನು ಕೂಡ ನಾ ಎಲ್ಲ ನೋಡ್ಕೊತೀನಿ ಅನ್ಬೇಕಾದ್ರೆ ಎಷ್ಟು ಅದ್ಭುತ. ಆ ಪುಣ್ಯ ಪುರುಷ ಶಿರಹಟ್ಟಿಗೆ ಹೋಗಿ ಪಂಚಾಕ್ಷರ ಅಜ್ಜವ್ರನ್ನ ಕರೆದ, ಬಂದುಬಿಡ್ರಿ ಗದಿಗೆ. ಬಸರಿಗಿಡದ ಈರಪ್ಪನು ಕೂಡ ಸಣ್ಣತಲ್ಲ. ಆ ಕಾಲ ಏನೈತಲ್ಲ, ನೀವು ಓದ್ತಾ ಹೋಗ್ರಿ. ಮೈಸೂರಿನಿಂದ ಬೀದರ್ದವರೆಗೆ, ಬಳ್ಳಾರಿಯಿಂದ ಬೆಳಗಾವದವರೆಗೆ ಸುಮ್ಮನೆ ನೀವು ರಾಜ್ಯದ ಇತಿಹಾಸವನ್ನು ಕಣ್ಣಾಡಿಸ್ತಾ ಇದ್ದರೆ ಒಂದೊಂದು ಜಿಲ್ಲೆಯಲ್ಲಿ ಒಬ್ಬೊಬ್ಬರು ಅತ್ಯಂತ ಅಗ್ರಗಣ್ಯ ಪ್ರಭಾವಿ ಸಮಾಜ ಸೇವಕರು ಆ ಕಾಲದಲ್ಲಿ ಸಿಗ್ತಾರೆ. ಬಳ್ಳಾರಿಗೆ ಹೋಗ್ರಿ ಸಕ್ರಿ ಕಡ್ಡಪ್ಪನವರು, ಸೊಲ್ಲಾಪುರಕ್ಕೆ ಹೋಗ್ರಿ ವಾರದ ಮಲ್ಲಪ್ಪನವರು, ಬೆಂಗಳೂರಿಗೆ ಹೋಗ್ರಿ ಗುಬ್ಬಿ ತೋಟದಪ್ಪನವರು, ಗದುಗಿಗೆ ಬರ್ರಿ ಬಸರಿಗಿಡದ ಈರಪ್ಪನವರು. ಇಡೀ ರಾಜ್ಯದ ಯಾವ ಜಿಲ್ಲೆಗೆ ಹೋದ್ರೂ ಕೂಡ ಆ ಕಾಲ ಮಾತ್ರ, ಪಂಚಾಕ್ಷರ ಅಜ್ಜವರು ಇರುವಾಗಿನ ಕಾಲ ಮಾತ್ರ. ಆ ಕಾಲದ ಎಲ್ಲ ಶ್ರೀಮಂತರು ವ್ಯಾಪಾರದಿಂದ, ಕೃಷಿಯಿಂದ ಹಣವನ್ನು ಸಂಪಾದನೆ ಮಾಡಿದರು. ಅವರಿಗೆ ನೌಕರಿ ಇರಲಿಲ್ಲ, ಅವರಿಗೆ ರಾಜಕಾರಣ ಗೊತ್ತಿರಲಿಲ್ಲ. ಒಂದು ವ್ಯಾಪಾರ, ಇನ್ನೊಂದು ಉದ್ಯಮ. ವ್ಯಾಪಾರ ಮತ್ತು ಉದ್ಯಮದಲ್ಲಿ ಎಷ್ಟು ಎತ್ತರಕ್ಕೆ ಬೆಳೆದಿದ್ರು ಅಂತಂದರೆ, ವಾರದ ಮಲ್ಲಪ್ಪನವರು ವಿದೇಶಗಳೊಂದಿಗೆ ವಹಿವಾಟನ್ನು ಮಾಡ್ತಾರೆ. ಅವತ್ತಿನ ಕಾಲಕ್ಕೆ ವಿದೇಶದೊಂದಿಗೆ ವಹಿವಾಟನ್ನು ಮಾಡ್ತಾರೆ. ಅವರು ಇಂಗ್ಲೆಂಡ್ದಂಥ, ಅಮೇರಿಕದಂಥ ದೇಶಗಳಿಂದ ಏನನ್ನ ಪ್ರಶಸ್ತಿ ಪಡಿತಾರಂದ್ರೆ ಕಾಟನ್ ಕಿಂಗ್ ಅಂತೇಳಿ ಹೆಸರನ್ನು ಪಡಿತಾರೆ. ಅವರು ನಮ್ಮವರು, ಬಹಳ ದೊಡ್ಡ ದೊಡ್ಡ ವ್ಯಾಪಾರಿಗಳು. ತಾವು ಗಳಿಸಿದ ಎಲ್ಲ ಸಂಪತ್ತನ್ನು ಸಮಾಜಮುಖಿ, ಸಮಾಜಕ್ಕಾಗಿ ಬಳಸಿದ್ರು. ಅವರೆಲ್ಲರೂ ಉಳ್ಕೊಂಡ್ಬಿಟ್ರು. ಈಗ ಗುಬ್ಬಿ ತೋಟದಪ್ಪನವ್ರ ಬಗ್ಗೆ ನಿಮಗೆ ಗೊತ್ತೈತೆ ಇಲ್ಲೋ ಗೊತ್ತಿಲ್ಲ. ಬೆಂಗಳೂರಿನಲ್ಲಿ ಕರ್ನಾಟಕದ ಯಾವುದಾದ್ರೂ ಲಿಂಗಾಯತರು ಸುಮ್ಮನೆ ಹೋಗಿ ಅಧ್ಯಯನ ಮಾಡುವಂಥ ಒಂದು ಜಾಗ ಐತಿ ಅಂದರೆ, ರೊಕ್ಕ ಖರ್ಚು ಮಾಡಲಾರ್ದಂಗೆ ಕೇವಲ ಕೊರಳಾಗಿನ ಒಂದು ಲಿಂಗವನ್ನು ತೋರಿಸಿದರೆ ಜಾಗ ಸಿಗುತ್ತೆ. ಅದು ಗುಬ್ಬಿ ತೋಟದಪ್ಪನ ಛತ್ರ. ನಿಮಗೆ ಗೊತ್ತಿರಲಿ. ಈ ಸದ್ಯ ಅಲ್ಲ, ಯಾವಾಗಲೂ 3,000 ಜನ ಇರ್ತಾರೆ ವಿದ್ಯಾರ್ಥಿಗಳಲ್ಲಿ. 3,000 ಜನನೂ ಕೂಡ ಡಿಗ್ರಿ ಹೋಲ್ಡರ್ಸೇ. ಏನು ಷರತ್ತೈತಲ್ಲಿ? ನಾನು ಲಿಂಗಾಯತ ಅಂತ ಇಷ್ಟು ಹೇಳಿಕೊಂಡ್ರು ನಡೆಯಂಗಿಲ್ಲ. ಕೊರಳಾಗಿನ ಲಿಂಗವನ್ನು ತೋರಿಸ್ಬೇಕು. ನೀ ಲಿಂಗ ತೋರಿಸ್ತಿ ಅಂದ್ರೆ ಯಾವ ಜಾತಿಯವನರ ಆಗಿರು. ಮತ್ತು ಅದನ್ನು ಹೇಳ್ತೇನೆ. ಲಿಂಗ ತೋರಿಸ್ತಿ ಅಂದ್ರೆ ಒಬ್ಬ ಗುಬ್ಬಿ ತೋಟದಪ್ಪ
ಅವತ್ತು ಪ್ರಾರಂಭ ಮಾಡಿರುವಂಥ ಬೆಂಗಳೂರಿನ ಸಂಸ್ಥೆ, ನೀವೇನು ಮೆಜೆಸ್ಟಿಕ್ ಅಂತೀರಿ, ಆ ಮೆಜೆಸ್ಟಿಕ್ಕಿಗೆ ಇರ್ತಕ್ಕಂಥದ್ದು ಎದುರಿಗೆ ಆತನ ಸಂಸ್ಥಾ. ಹಂಗೆ ಇಡೀ ಬೆಂಗಳೂರು ನಗರದ ತುಂಬ ಆತನ ಸಂಸ್ಥೆಗಳು ಇದ್ದಾವೆ. ಅವತ್ತಿನ ಕಾಲದ ಎಲ್ಲ ವ್ಯಕ್ತಿಗಳು ತಾವು ದುಡಿದು ಗಳಿಸಿದ ಸಂಪತ್ತನ್ನು ಸಮಾಜಕ್ಕೆ ಬಳಸಿದರು. ಅದರ ಪೈಕಿ ಬಸರಿಗಿಡದ ಈರಪ್ಪನವರು. ಇವತ್ತ ಎಷ್ಟು ಜನ ಶ್ರೀಮಂತರಿದ್ದಾರೆ ಅಂದರೆ, ಅವತ್ತು ಜಿಲ್ಲೆಗೊಬ್ಬರು ಶ್ರೀಮಂತರಿದ್ದರೆ ಇವತ್ತು ಊರಿಗೊಬ್ಬರು ಶ್ರೀಮಂತರಿದ್ದಾರೆ. ಇವತ್ತು ಊರಿಗೊಬ್ಬರು ಶ್ರೀಮಂತರಿದ್ದಾರೆ, ಅವಾಗ ಜಿಲ್ಲೆಗೊಬ್ಬರು ಶ್ರೀಮಂತರಿರ್ತಿದ್ರು. ದುರಂತ ಅಂತಂದರೆ, ಯಾವ ಶ್ರೀಮಂತರು ಕೂಡ ಇವತ್ತಿನ ಕಾಲದೊಳಗೆ ಸಮಾಜಮುಖಿ ಇಲ್ಲ ಅನ್ನುವಂತಹದ್ದನ್ನು ನಾನು 35 ವರ್ಷದಲ್ಲಿ ಕಂಡಿದ್ದೇನೆ. ನಾನು ಕೂಡ ಸ್ವಾಮಿ ಜೀವನಕ್ಕೆ ಬಂದು 38 ವರ್ಷ ಆಯಿತು. ಒಂದು 3 ವರ್ಷ ನಮಗೆ ತಿಳುವಳಿಕಿದ್ದಿಲ್ಲ ಅಂತಂದರೆ ಒಂದು 35 ವರ್ಷರ ಅಂತ ಅನ್ಕೊಳ್ಳೋನು. ಆ 35 ವರ್ಷದ ನಮ್ಮ ಅನುಭವದಲ್ಲಿ ಆ ಹಳೆ ಜನರಿಗೆ ಹೋಲಿಕೆ ಮಾಡಿ ನೋಡಿದಾಗ ಈ ಕಾಲದ ಜನಗಳೇನದಾರಲ್ಲ, ಸಾಕಷ್ಟು ಜನ ಶ್ರೀಮಂತರದಾರ, ಸಮಾಜಮುಖಿ ಇಲ್ಲ. ಹಾಗಾಗಿ ಆ ಕಾಲದ ಬಸರಿಗಿಡದ ವೀರಪ್ಪನಂತವರಿಂದ ಹಿಡ್ಕೊಂಡು ಎಲ್ಲರೂ ಏನಾದರು ಅಂತಂದ್ರೆ ದೇವರ ಸ್ವರೂಪದಲ್ಲಿ ಉಳ್ಕೊಂಡ್ರು. ಈ ಕಾಲದ ಶ್ರೀಮಂತರೆಲ್ಲರೂ ದೆವ್ವದ ಸ್ವರೂಪದೊಳಗೆ ಸತ್ತು ಹೋಗ್ಬಿಟ್ರು, ಎಲ್ಲೋ ಇಲ್ದಂಗೆ ಆಗಿ ಹೋಗ್ಬಿಟ್ರು. ದೇವರಾಗೋದು ಹೆಂಗೆ, ದೆವ್ವ ಆಗೋದು ಹೆಂಗೆ? ದುಡಿದು ಗಳಿಸಿದ ಸಂಪತ್ತನ್ನು ಜನರಿಗೆ ಹಾಕಿದ್ರೆ ದೇವರಾಗಕ್ಕೆ ಬರ್ತೈತಿ. ಅದನ್ನು ಹೆಂಡರು ಮಕ್ಕಳಿಗೆ ಬಳಸಿ ಮೋಜು ಮಸ್ತಿ ಮಾಡಿ ಹೋಗಿಬಿಟ್ರೆ ದೆವ್ವನೂ ಆಗಕ್ಕಾಗ್ತದೆ. ಸಂಪತ್ತಿಗೆ ಬಳಕೆ ಆಗೋ, ಸಂಪತ್ತಿಗೆ ಬೆಲೆ ಬರೋದು ಆ ಸಂಪತ್ತು ಸಮಾಜಮುಖಿಯಾದಾಗ ಮಾತ್ರ ಅದಕ್ಕೆ ಬೆಲೆ ಬಂದಿತ್ತೆ ಹೊರತಾಗಿ ಅದು ಸ್ವಾರ್ಥಕ್ಕೆ ಬಳಕೆ ಆಯಿತು ಅಂತಂದ್ರೆ ಅದಕ್ಕೆ ಬೆಲೆ ಬರೋದಿಲ್ಲ. ಅದಕ್ಕೆ ಬೆಲೆ ಬರೋದಿಲ್ಲ. ನೀವು ಚಾಣಕ್ಯನಿಂದ, ನಾ ಹೇಳ್ತಾ ಇರೋದು ಚಾಣಕ್ಯನಿಂದ ಹಿಡ್ಕೊಂಡು ಹಿಂದೂ ವಿಶ್ವವಿದ್ಯಾಲಯವನ್ನು ಕಟ್ಟಿರ್ತಕ್ಕಂತಹ ಮಾಳವೀಯವರಿಗೆ, ಚಾಣಕ್ಯನ ಕಾಲಮಾನ ಯಾವುದು, ಮಾಳವೀಯರ ಕಾಲಮಾನ ಯಾವುದು ತಮಗೆಲ್ಲ ಗೊತ್ತಿದೆ. ಚಾಣಕ್ಯನ ಕಾಲದಿಂದ ಹಿಡ್ಕೊಂಡು ಮದನ್ ಮೋಹನ ಮಾಳವೀಯವರೆಗೆ ಸಮಾಜ ಸೇವೆ ಮಾಡ್ತಕ್ಕಂಥವರೆಲ್ಲರೂ ಕೌಪೀನದಾರಿಗಳು, ಪಂಜೆದಾರಿಗಳು. ಅವರೆಲ್ಲರೂ ಪಂಜೆ ಮತ್ತು ಕೌಪೀನದಲ್ಲಿ ಮೆರೆದು ಹೋದವರು. ಆದರೆ ಎಲ್ಲರೂ ಬಹುದೊಡ್ಡ ಕ್ರಾಂತಿಯನ್ನು ಮಾಡಿದರು. ಅವರು ಪಂಜೆ ಒಳಗರ ಇರಲಿ, ಕೌಪೀನಧಾರಿಗಳಾಗಿರ ಇರಲಿ, ನಾನಿನನ್ನುವ ರಾಜರನ್ನು ಬಗ್ಗಿಸಿರ್ತಕ್ಕಂಥ ತಾಕತ್ತು ಅವರಿಗಿತ್ತು. ಯಾಕಂದ್ರೆ ಅವರು ಸಮಾಜಮುಖಿಯಾಗಿದ್ದರು. ಅದರ ನಂತರದಲ್ಲಿ ಮೈತುಂಬ ಬಟ್ಟೆಗಳನ್ನು ಹಾಕ್ಕೊಂಡು ಮೈತುಂಬ ದುಡಿದು ಈ ನಾಡಿನ ಜನರಿಗೆ ಹೊಟ್ಟೆ ತುಂಬ ಅನ್ನ ಹಾಕಿದ ಪುಣ್ಯಾತ್ಮರು ಕೂಡ ಏನಾದರು ಅಂತಂದ್ರೆ ಉಳ್ಕೊಂಡ್ರು ಅಂತಕ್ಕಂಥದ್ದನ್ನು ನಾವೆಲ್ಲ ವಿಚಾರ ಮಾಡಬೇಕಾಗುತ್ತೆ ಅಂತಕ್ಕಂಥದ್ದು. ಇಲ್ಲಿ ನಾವು ಪಂಚಾಕ್ಷರಜ್ಜವರನ್ನು, ಕುಮಾರೇಶ್ವರರನ್ನು, ಪುಟ್ಟಯ್ಯಜ್ಜವ್ರನ್ನ ಎಷ್ಟು ನೆನಪಿಸಿಕೊಳ್ಬೇಕೋ ಅಷ್ಟೇ ಬಸರಿಗಿಡದ ಈರಪ್ಪನವ್ರನ್ನೂ ಕೂಡ ನೆನಪಿಸಿಕೊಳ್ಬೇಕು ಅಂತಕ್ಕಂಥದ್ದು ಭಾಳ ಮುಖ್ಯವಾದದ್ದು. ನೀವೆಲ್ಲರೂ ಭಾಷಣದೊಳಗೆ ಹೇಳ್ತಿರ್ತೀರಿ, ಈ ಆಶ್ರಮದಲ್ಲಿ ಕಲ್ತವರೆಲ್ಲರೂ ಪ್ರಪಂಚ ಮೇ ಬಡ ಆದ್ಮಿ ಕೌನ್ ಹೇ, ಇದನ್ನೆಲ್ಲರೂ ಬಳಸ್ತಿರ್ತೀರಿ ನೀವು. ಇದು ಅಕ್ಬರ್ನ ಆಸ್ಥಾನದೊಳಗೆ ಹಿಂಗೊಂದು ಪ್ರಶ್ನೆಯನ್ನು ಚೆಲ್ಲಿ ಬಿಡ್ತಾನೆ. ಪ್ರಪಂಚ ಮೇ ಬಡ ಆದ್ಮಿ ಕೌನ್ ಹೇ, ಈ ಪ್ರಶ್ನೆಯನ್ನು ಹಾಕಿದಾಗ ಯಾವನೋ ಒಬ್ಬ ಎದ್ದು ಹೇಳಿದ್ನಂತೆ, ಜಿಸ್ಕೆ ಪಾಸ್ ಧನ್ ಹೇ ವಹಿ ಬಡ ಆದ್ಮಿ ಹೇ. ಇನ್ನೊಬ್ಬ ಯಾವನೋ ಹೇಳ್ತಾನೆ, ಜಿಸ್ಕೆ ಪಾಸ್ ವಿದ್ಯಾ ಹೇ ವಹಿ ಬಡ ಆದ್ಮಿ ಹೇ. ಇನ್ನೊಬ್ಬ ಯಾವನೋ ಎದ್ದು ಹೇಳ್ತಾನೆ, ಜಿಸ್ಕೆ ಪಾಸ್ ದೌಲತ್ ಹೇ ವಹಿ ಬಡ ಆದ್ಮಿ ಹೇ. ಎಲ್ಲ ಪಂಡಿತರು ಒಂದೊಂದನ್ನು ಹೇಳ್ತಾ ಹೇಳ್ತಾ ಎದ್ದಾಗ ಯಾವ ಉತ್ತರಗಳೂ ಮಹಾರಾಜನಿಗೆ ತೃಪ್ತಿಯನ್ನು ಕೊಡದೆ ಇದ್ದಾಗ ಒಬ್ಬ ಎದ್ದು ಹೇಳ್ದ, दूसरों का दुख दूर करने के लिए वो कोशिश करता है वही बड़ा आदमी है. ಇನ್ನೊಬ್ಬರ ದುಃಖವನ್ನು ಯಾರು ನಿವಾರಣೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅವರು ಬಹಳ ದೊಡ್ಡವರು ಅಂತ ಆ ಮಾತನ್ನು ಹೇಳಿದಾಗ, ಹಾಗಾದರೆ ಪಂಚಾಕ್ಷರ ಅಜ್ಜವರಿಗೆ ಬಂದಿರುವ ದುಃಖವನ್ನು ದೂರ ಮಾಡಲಿಕ್ಕೆ ಪ್ರಯತ್ನ ಮಾಡಿದ ಬಸರಿಗಿಡದ ಈರಪ್ಪ ಬಹಳ ದೊಡ್ಡಾತ ಅನ್ನುವಂಥದ್ದನ್ನು ನಾವು ಒಪ್ಪಿಕೊಳ್ಬೇಕಾಗ್ತದೆ. ಆ ಕಾಲದೊಳಗೆ ಕೇವಲ ಬಸರಿಗಿಡದ ವೀರಪ್ಪನವರಂತ ಅಲ್ಲ, ಹರ್ಡೇಕರ್ ಮಂಜಪ್ಪನ ತೆಗೆದುಕೊಳ್ಳ್ರಿ. ಹರ್ಡೇಕರ್ ಮಂಜಪ್ಪ ದೊಡ್ಡ ಶ್ರೀಮಂತ ಅಲ್ಲ,
ಆದರೆ ಧಾರವಾಡದ ಮೃತ್ಯುಂಜಯ ಅಪ್ಪಗಳವ್ರನ್ನ ಎಬ್ಬಿಸ್ಬಿಟ್ಟ. ವಿಚಾರ ಮಾಡ್ಬೇಕು ನಾವು. ಏನೂ ಇದ್ದಿಲ್ಲ ಹರ್ಡೇಕರ್ ಮಂಜಪ್ಪನ ಹತ್ರ, ಸಂಪತ್ತಿತ್ತೇನು ಇದ್ದಿಲ್ಲ, ಉದ್ದೇಶಗಳು ಬಹಳ ಚಲೋ ಇದ್ದು. ಮೃತ್ಯುಂಜಯ ಅಪ್ಪಗಳನ್ನು ಬಹಳ ಯಾರಾದರೂ ನೆನೆಸ್ತಾರಂತಂದ್ರೆ ಅದರ ಹಿಂದಿನ ಶಕ್ತಿ ಯಾರು? ಹರ್ಡೇಕರ್ ಮಂಜಪ್ಪ. ಹಾನಗಲ್ ಕುಮಾರಸ್ವಾಮಿಗಳನ್ನು ಎಲ್ಲರೂ ನೆನೆಸ್ತಾರಂತಂದ್ರೆ ಅದರ ಹಿಂದಿನ ಶಕ್ತಿ ವಾರದ ಮಲ್ಲಪ್ಪ. ಇವ ಹರ್ಡೇಕರ್ ಮಂಜಪ್ಪ, ಅವ ವಾರದ ಮಲ್ಲಪ್ಪ, ಇಬ್ರು ಮಲ್ಲಪ್ಪ. ಅವರಿಬ್ಬರು ಮಲ್ಲಪ್ಪ ಅಂತ ಇಲ್ಲಪ್ಪ ಆಗಿದ್ರಂತಂದ್ರೆ ಇವರಿಬ್ರು ಇಲ್ಲಪ್ಪ. ಗೊತ್ತಾಯ್ತಲ್ಲ? ಹರ್ಡೇಕರ್ ಮಂಜಪ್ಪ ಇಲ್ಲಪ್ಪ, ವಾರದ ಮಲ್ಲಪ್ಪ ಇಲ್ಲಪ್ಪ, ಕುಮಾರಸ್ವಾಮಿಗಳು ಮೃತ್ಯುಂಜಯಪ್ಪ ಇಲ್ಲಪ್ಪ. ಇಷ್ಟೇ ಅದು. ವಾರದ ಮಲ್ಲಪ್ಪ ಯಾರು? ವೈರಾಗ್ಯದ ಮಲ್ಲನಾರೆ. ಸಾರಿ, ವೈರಾಗ್ಯದ ಮಲ್ಲನಾರೆ, ವಾರದ ಮಲ್ಲಪ್ಪ ಅಲ್ಲ, ವೈರಾಗ್ಯದ ಮಲ್ಲನಾರೆ. ವೈರಾಗ್ಯದ ಮಲ್ಲನಾರೆ ಹಾನಗಲ್ ಮಠಕ್ಕೆ ಹೋಗದೇ ಇದ್ರೆ, ಹರ್ಡೇಕರ್ ಮಂಜಪ್ಪ ದಾವಣಗೆರೆ ವಿರಕ್ತ ಮಠಕ್ಕೆ ಹೋಗದೇ ಇದ್ರೆ, ಇವರು ಮೊದಲು ಇನ್ನೂ ಧಾರವಾಡಕ್ಕೆ ಬಂದಿದ್ದಿಲ್ಲ. ಈತ ಎಲ್ಲಿ ಹೋಗ್ತಾನಪ್ಪ ಅಂತಂದ್ರೆ ದಾವಣಗೆರೆ ಹೋಗ್ತಾನೆ. ಇನ್ನೂ ಮೃತ್ಯುಂಜಯ ಸ್ವಾಮಿಗಳು ದಾವಣಗೆರೆ ವಿರಕ್ತ ಮಠದ ಸ್ವಾಮಿಗಳಾಗಿದ್ದರು. ಅವ ಹೋಗಿ ಆ ಸ್ವಾಮಿಯನ್ನು ಎಬ್ಬಿಸಿದ, ಇವ ಹೋಗಿ ಈ ಸ್ವಾಮಿಯನ್ನು ಎಬ್ಬಿಸಿದ. ಒಬ್ಬರು ವಿದ್ಯೆಗೆ, ಇನ್ನೊಬ್ಬರು ಸಮಾಜ ಮತ್ತು ವಿದ್ಯೆಗೆ ಕಾರಣರಾಗಿಬಿಟ್ರು ಪುಣ್ಯಾತ್ಮರೇ. ಇವರಿಬ್ಬರನ್ನು ಹೆಂಗೆ ನಾನು ಹೋಲಿಸ್ತಾ ಇದ್ದೀನಲ್ಲ, ಇವರಿಬ್ಬರನ್ನು ನಾನು ಹೆಂಗೆ ಹೋಲಿಸ್ತಾ ಇದ್ದೀನಲ್ಲ, ಇವತ್ತು ನಾವು ಇನ್ನೊಬ್ಬರನ್ನ ಇದ್ರಾಗ ಸೇಲಿಸ್ಬೇಕು. ಬಸರಿಗಿಡದ ಈರಪ್ಪ ಶಿರಹಟ್ಟಿಗೆ ಹೋಗಿ ಪಂಚಾಕ್ಷರ ಅಜ್ಜವ್ರನ್ನ ನಾ ಅದಿನ ಬರ್ರಿ ಅಂತ ಕರ್ಕೊಂಡು ಬರಲಿಲ್ಲ ಅಂತಂದರೆ ಈ ಆಶ್ರಮ ಇರ್ತಿದ್ದಿಲ್ಲ, ಈ ಆಶ್ರಮ ಇರ್ತಿದ್ದಿಲ್ಲ. ಹಾಗಾಗಿ ನಾವು ಬಹಳ ಎಚ್ಚರಿಕೆಯಿಂದ ಕೆಲವು ಮಹಾತ್ಮರ ವಿಚಾರಗಳನ್ನು ಅವಲೋಕನ ಮಾಡಬೇಕಾಗತ್ತೆ. ಒಟ್ಟಾರೆ ಒಬ್ಬ ಮಹಾಯೋಗಿಯ ಸಮಾಜಮುಖಿ ಕೆಲಸಕ್ಕೆ ಒಬ್ಬ ನಿಗೂಢವಾಗಿ ಅಲ್ಲಿ ಆದರ್ಶ ವ್ಯಕ್ತಿ ಅಡಗಿರ್ತಾನೆ ಅಂತಕ್ಕಂಥದ್ದನ್ನು ನಾವು ನೆನಪಿಸಿಕೊಳ್ಬೇಕು ಅನ್ನುವಂತಹ ಒಂದು ವಿಚಾರವನ್ನು ಈ ತಮ್ಮೆಲ್ಲರ ಗಮನಕ್ಕೆ ನಾ ತರಲಿಕ್ಕೆ ಇಚ್ಛಪಡ್ತಾ, ನಾವು ನೀವೆಲ್ಲ ನೋಡಿದ ಹಾಗೆ ರಾಜ್ಯದಲ್ಲಿ ಸಂಗೀತ ನೋಡಿದ್ದೇವೆ, ನೀವು ನೋಡಿದಿರಿ, ನಾವು ನೋಡಿದ್ದೀವಿ. ದೊಡ್ಡ ದೊಡ್ಡ ಸಾಹಿತಿಗಳನ್ನು ನೀವು ನೋಡಿದಿರಿ, ನಾವು ನೋಡಿದ್ದೀವಿ. ದೊಡ್ಡ ದೊಡ್ಡ ಆಚಾರವಂತರನ್ನು ನೀವು ನೋಡಿದಿರಿ, ನಾವು ನೋಡಿದ್ದೀವಿ. ಆದರೆ ಒಂದು ಸತ್ಯ, ಒಬ್ಬರ ಹತ್ರನೇ ಆಚಾರ, ಒಬ್ಬರ ಹತ್ರನೇ ಸಂಗೀತ, ಒಬ್ಬರ ಹತ್ರನೇ ಸಾಹಿತ್ಯ, ಸರ್ವವೂ ಕೂಡ ಒಬ್ಬರ ಹತ್ರ ಇರುವಂಥ ಒಬ್ಬರನ್ನ ನಾವು ನೋಡಿದ್ರಂದ್ರೆ ಅದು ಪುಟ್ಟಯ್ಯಜ್ಜವ್ರು ಮಾತ್ರ. ಏನು ಸಿಗಂಗಿಲ್ಲ ಅಲ್ಲಿ? ಏನು ಸಿಗಂಗಿಲ್ಲ ಹೇಳ್ರಿ ನೋಡೋಣ. ಸಾಹಿತ್ಯ ಸಿಗಂಗಿಲ್ಲೇನು? ಎಷ್ಟು ಬೇಕಷ್ಟು. ಸಂಗೀತ ಸಿಗಂಗಿಲ್ಲೇನು? ಎಷ್ಟು ಬೇಕಷ್ಟು. ಆಚಾರ ಸಿಗಂಗಿಲ್ಲೇನು? ಎಷ್ಟು ಬೇಕಷ್ಟು. ಅಲ್ಲ? ಸುಮ್ಮನೆ ನಾನು ನಿಮ್ಮನ್ನು ಕೇಳ್ತೀನಿ, ಯಾವುದಾದ್ರೂ ಒಬ್ಬ ದೊಡ್ಡ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ, ಏನು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತನ ಗದ್ದಿಗೆಗೆ ರುದ್ರಾಭಿಷೇಕ ಎಲ್ಲರೂ ನಡೆದತಿ? ಸುಮ್ಮನೆ ಕೇಳ್ತೀನಿ, ನನಗೆ ಗೊತ್ತಿಲ್ಲ. ಭಾರತ ರತ್ನ ಪ್ರಶಸ್ತಿ ಪಡೆದಿರ್ತಕ್ಕಂಥ ಯಾವುದಾದ್ರೂ ಪುಣ್ಯ ಪುರುಷನ ಗದ್ದಿಗೆ ಹೋಗಿ ಕೈ ಮುಕ್ಕೊಂಡು ಯಪ್ಪ ನನಗೆ ಉದ್ಧಾರ ಮಾಡಂತ ಯಾವನಾರು ಬೇಡ್ಕೊಂಡನು? ಸ್ವಲ್ಪ ಸೂಕ್ಷ್ಮವಾಗಿ ವಿಚಾರ ಮಾಡಿದರೆ ನಮ್ಮ ಸಮಾಜ ಎಷ್ಟು ಬುದ್ಧಿವಂತ ಸಮಾಜ ಅಂದರೆ, ಯಾರನ್ನ ಎಲ್ಲಿಡಬೇಕು ಅಲ್ಲೇ ಇಡುತ್ತೆ, ಯಾರನ್ನ ಎಲ್ಲಿಡಬೇಕು ಅಲ್ಲೇ ಇಡುತ್ತೆ, ಯಾರಿಗೆ ಎಷ್ಟು ನಡ್ಕೋಬೇಕು ಅಷ್ಟೇ ನಡ್ಕೊಳ್ಳುತ್ತೆ. ಬಹುಶಃ ಈ ಮಹಾ ಜಾತ್ರೆಗೆ ಈ ಸಮಾಜ ಅವ್ರನ್ನ ಯಾಕೆ ಅಲ್ಲಿಡ್ತೀವಿ ಅಂತಂದ್ರೆ, ಅವರೆಲ್ಲರೂ ಅವರ ಹೃದಯದಲ್ಲಿ ಸಿಂಹಾಸನವನ್ನು ಹಾಕ್ಕೊಂಡು ಕುಂತಿದ್ರು ಅನ್ನುವ ಕಾರಣಕ್ಕಾಗಿ ಅವ್ರನ್ನ ಇಲ್ಲಿಟ್ಟರು, ಅವ್ರನ್ನ ಹೃದಯದಲ್ಲಿಟ್ಟರು. ವರ್ಷಕ್ಕೊಮ್ಮೆ ಅವ್ರ ಹೆಸರಿನ ಮೇಲೆ ಈ ಎಲ್ಲ ಕಾರ್ಯಕ್ರಮಗಳು ನಡೆಯಲಿಕ್ಕೆ ಕಾರಣ ಆದವು ಅಂತಕ್ಕಂತಹ ವಿಚಾರಗಳನ್ನು ಈ ಸಂದರ್ಭದಲ್ಲಿ ಹೇಳಿ, ಒಟ್ಟಾರೆ ಆಶ್ರಮದ ಬೆಳವಣಿಗೆಗಳು ತೃಪ್ತಿದಾಯಕವಾಗಿ ಆದರ್ಶ ರೀತಿಯೊಳಗೆ ಬಹಳ ಸುಂದರವಾಗಿ ನಡೀತಾ ಇದ್ದಾವೆ. ಅವ್ರ ಬಗ್ಗೆ ಎಷ್ಟು ಹೊಗಳಿದ್ರೂ ಕೂಡ ಅದು ಮುಗಿಯೋದಿಲ್ಲ.
ಎಷ್ಟು ಹೊಗಳಿದ್ರೂ ಎಷ್ಟು ಮಂದಿ ಹೊಗಳಿದ್ರೂ ಕೂಡ ಮುಗಿಯೋದಿಲ್ಲ. ಆದರೆ ನಾವು ವರ್ಷ ಒಂದನ್ನು ಏನು ಹೇಳಿ ಹೋಗ್ತೀವಂತಂದರೆ, ಈ ಕರ್ನಾಟಕದೊಳಗೆ ಆದರ್ಶ ಅನ್ನುವಂಥದ್ದಕ್ಕೆ ಒಂದು ಸಂಸ್ಥೆ ಎದ್ದು ನಿಲ್ಲುತ್ತೆ ಅಂತಂದ್ರೆ ಅದು ಕೇವಲ ವೀರೇಶ್ವರ ಪುಣ್ಯಾಶ್ರಮ. ಆ ವೀರೇಶ್ವರ ಪುಣ್ಯಾಶ್ರಮಕ್ಕೆ ಯಾವ ಸರ್ಕಾರಕ್ಕೂ ಮನವಿ ಸಲ್ಲಿಸಲಾರ್ದಂಗೆ, ಸರ್ಕಾರ ತನ್ನ ಕಿಮ್ಮತ್ತನ್ನು ಉಳಿಸ್ಕೋಬೇಕು ಅಂತಂದರೆ ಅದಕ್ಕೆ ಮನವಿ ಸಲ್ಲಿಸಲಾರ್ದಂಗೆ ಪ್ರತಿ ವರ್ಷ ಆಶ್ರಮಕ್ಕೆ ಏನಾದರೂ ಒಂದು ಕೊಡುಗೆ ಕೊಡೋ ಸರ್ಕಾರ ಬೆಲೆಯುಳ್ಳ ಸರ್ಕಾರ ಆಗುತ್ತೆ, ಬಲವುಳ್ಳ ಸರ್ಕಾರ ಆಗುತ್ತೆ ಅನ್ನುವಂತಹ ಒಂದು ಸೂಚನೆಯನ್ನು ಈ ಸಂದರ್ಭದಲ್ಲಿ ಕೊಟ್ಟು, ಯಾವಾಗಲೂ ಕೂಡ ಆಡಳಿತಾರೂಢ ಸರ್ಕಾರಗಳು ಆಶ್ರಮದ ಕಡೆ ಗಮನ ಹರಿಸಿದರೆ ನಿಜವಾದ ರಾಜ್ಯದ ಸೇವೆಯಲ್ಲಿ ಒಂದು ಸಣ್ಣ ಪಾತ್ರವನ್ನು ವಹಿಸಿದಂಗೆ ಆಗುತ್ತೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಎಲ್ಲರ ಗಮನಕ್ಕೆ ನಾವು ತರಲಿಕ್ಕೆ ಇಚ್ಛಪಡ್ತಾ, ಈ 5 ಗ್ಯಾರಂಟಿ ಮಾಡಿಬಿಟ್ರಲ್ರಿ, 5 ಗ್ಯಾರಂಟಿಯಿಂದ ನಮ್ಮ ಆಶ್ರಮಕ್ಕೆ ದೊಡ್ಡ ಪೆಟ್ಟು ಬಿದ್ದತಿ. ಯಾಕೆ ಹೇಳ್ರಿ? ಎಲ್ಲರೂ ಬರುದ ಉಣ್ಣುದ ಬರದ ಉಣ್ಣುದ ಹಂಗೆ ಊಟ 100 ಪಟ್ಟು ಹೆಚ್ಚಾಗೈತಿ ಇಲ್ಲಿ. ಅದಕ್ಕೆ ನಾವು ಸರ್ಕಾರಕ್ಕೆ ಹೇಳಾಕತ್ತೀವಿ, ನಿಮ್ಮ ಉಚಿತ ಯೋಜನೆಗಳು ಆಶ್ರಮದ ಹೆಚ್ಚಿನ ಖರ್ಚು ಹೊರೆ ಆಗಲಿಕ್ಕೆ ಕಾರಣ ಆಗ್ಯಾವ. ಈ ಬೆಂಗಳೂರು ಕಡೆಗೆ ನಿಮಗೆ ಯಾರಿಗೂ ಗೊತ್ತಿಲ್ಲ, ನಾವು ಹೆಸರು ಹೇಳೋದಿಲ್ಲ, ಧಾರ್ಮಿಕ ಸಂಸ್ಥೆಗಳಿಗೆ 500 ಕ್ವಿಂಟಲ್ನಿಂದ ಹಿಡ್ಕೊಂಡು ಪ್ರತಿ ತಿಂಗಳ 500 ಕ್ವಿಂಟಲ್ನಿಂದ ಹಿಡ್ಕೊಂಡು 7,000 ಕ್ವಿಂಟಲ್ಲಿನವರೆಗೆ ಅಕ್ಕಿಯನ್ನು, ದವಸ ಧಾನ್ಯಗಳನ್ನು ಕೆಲವು ಸಂಸ್ಥೆಗಳಿಗೆ ಕೊಡುವ ಯೋಜನೆಯನ್ನು ಹಿಂದಿನ ಕಾಲದಲ್ಲಿ ಹಾಕ್ಕೊಂಡು ಬಂದಿದ್ದಾರೆ. ಅದು ಒಳಗಿನ ಸತ್ಯ ಯಾರಿಗೂ ಗೊತ್ತಿಲ್ಲ. ಹಾಗೆ ಉತ್ತರ ಕರ್ನಾಟಕದಲ್ಲಿ ನಮ್ಮ ಈ ಆಶ್ರಮದ ಸಮಗ್ರ ಬೆಳವಣಿಗೆ ಅನ್ನವನ್ನು ಮತ್ತು ಹಣವನ್ನು ಒದಗಿಸಬೇಕಾಗಿರುವಂಥದ್ದು ಸರ್ಕಾರದ ಕೆಲಸ. ಯಾಕಂದ್ರೆ ಸರ್ಕಾರ ಮಾಡೋ ಕೆಲಸನೇ ಆಶ್ರಮ ಮಾಡಾಕತ್ತೈತಿ ಅನ್ನುವಂತಹದ್ದನ್ನು ಈ ಸಂದರ್ಭದಲ್ಲಿ ಎಲ್ಲರಿಗೂ ಹೇಳಲಿಕ್ಕೆ ಇಚ್ಛಪಡ್ತಾ, ಎಲ್ಲ ಆದರ್ಶಗಳಿಗೆ ಯಾರು ಉದಾಹರಣೆ ಅಂತಂದ್ರೆ ಆ ಉಭಯ ಪೂಜ್ಯರು ಉದಾಹರಣೆ. ಆ ಉಭಯ ಪೂಜ್ಯರನ್ನು ನಿರ್ಮಾಣ ಮಾಡಿದ ಕುಮಾರೇಶ್ವರನನ್ನು, ಆ ಉಭಯ ಪೂಜ್ಯರನ್ನು ಸ್ಮರಣೆ ಮಾಡುತ್ತಾ ನಿಮಗೆಲ್ಲರಿಗೂ ಶುಭವನ್ನು ಕೋರುತ್ತಾ, ನಾವು ಸದಾಕಾಲ ಆಶ್ರಮದ ಹಿತೈಷಿಗಳಾಗಿ ನಾವು ನಮ್ಮ ಕಲ್ಲಯ್ಯಜ್ಜವರ ಒಂದಿಷ್ಟು ಎಡಗೈ ಬಲಗೈಯಾಗಿ ಉಳ್ಕೊಂಡು ಬಿಟ್ಟರೆ ಯಾರಿಗೆ ಖುಷಿ ಆಗುತ್ತಂದ್ರೆ ಆ ಉಭಯ ಪೂಜ್ಯರಿಗೆ ಬಹಳ ಖುಷಿ ಆಗುತ್ತೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ನಾವೆಲ್ಲರೂ ಕಲ್ಲಯ್ಯಜ್ಜವರಿಗೆ ನಾವಿದ್ದೇವೆ ಅನ್ನುವಂತಹ ಒಂದು ಚಲೋ ಮಾತನ್ನು ಹೇಳಿ ಹೋಗಿಬಿಟ್ರೆ ಅದು ಬಸರಿಗಿಡದ ಈರಪ್ಪನ ಮಾತು. ಬಸರಿಗಿಡದ ಈರಪ್ಪ ಎಲ್ಲ ಕೊಟ್ಟು ನಾ ಅದೀನಂದ, ನಾವು ಬರೇ ಒಂದು ಮಾತು ನಾವು ಅದೀವ್ರಿ ನಿಮ್ಮ ಜೊತೆಗೆ ಅಂತ ಇಷ್ಟು ಅಂದುಬಿಟ್ರೆ ಸಾಕು, ಎಲ್ಲದಕ್ಕೂ ಕಾರಣ ಆಗ್ತದೆ, ಎಲ್ಲದಕ್ಕೂ ಒಳ್ಳೆಯದಾಗುತ್ತೆ ಅನ್ನುವಂಥ ಮಾತನ್ನು ತಮ್ಮೆಲ್ಲರ ಗಮನಕ್ಕೆ ನಾವು ತಂದು ಎಲ್ಲರಿಗೂ ಗುರುವಿನ ಕೃಪಾ ಇರಲಿ ಅಂತ ಹರಿಸಿ ನಮ್ಮ ಮಾತುಗಳನ್ನ ಮುಗಿಸ್ತೇವೆ.